ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ರಾಮಚಾರಿ ಧಾರಾವಾಹಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ದೇವಸ್ಥಾನಕ್ಕೆ ಪೂಜೆಗೆ ಅಂತ ಹೊರಡಬೇಕಾದ್ರೆ ರಾಮಚಾರಿ ಇದು ಸೂತ್ಕದ ಮನೆ, ನಾವು ಸೂತ್ಕ ಇಟ್ಕೊಂಡು ಪೂಜೆ ಮಾಡೋಕ್ಕೆ ಹೋದರೆ ಅದು ಮಹಾ ಅಪರಾಧ ಆಗುತ್ತೆ, ದಯವಿಟ್ಟು ಹೋಗಬೇಡಿ ಅಂತ ಹೇಳ್ತಾ ಇರ್ತಾನೆ. ಏನು ಸೂತ್ಕ ಏನು ಅಂತ ಎಲ್ಲರಿಗೂ ತುಂಬ ಕನ್ಫ್ಯೂಷನ್ ಆಗುತ್ತೆ. ಒಬ್ಬೊಬ್ಬರು ಒಂದೊಂದು ಮಾತು ಕೇಳ್ತಾ ಇರ್ತಾರೆ ರಾಮಚಾರಿಗೆ. ದಯವಿಟ್ಟು ಏನೂ ಕೇಳಬೇಡಿ, ಆದರೆ ಕೈ ಮುಗಿದು ಕೇಳ್ಕೊತೀನಿ ನಾನು, ಹೋಗಬೇಡಿ ಅಂದರೆ ಹೋಗಬೇಡಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾನೆ ರಾಮಚಾರಿ. ಇನ್ನೊಂದು ಕಡೆ ಮಾನ್ಯತಾ ಮತ್ತು ವೈಶಾಖ ಇಬ್ಬರು ಕೂಡ ಮೀಟ್ ಆಗ್ತಾರೆ. ಮೀಟ್ ಆಗಿಬಿಟ್ಟು ತುಂಬ ಒಬ್ರಿಗೊಬ್ರು ವಿಶ್ ಮಾಡ್ಕೋತಾರೆ, ಕಂಗ್ರ್ಯಾಚುಲೇಷನ್ಸ್ ಅಂತ. ಕಿಟ್ಟಿನ ಸಾಯಿಸಾಯಿತು, ನೆಕ್ಸ್ಟು ಇನ್ನೂ ನನ್ನ ಬೇಬಿ ಮನೆಗೆ ಬಂದಿಲ್ಲ, ನೆಕ್ಸ್ಟ್ ಕಾರ್ಯನ ನೀನು ಸ್ಟಾರ್ಟ್ ಮಾಡ್ಕೊ ಅಂತ ವೈಶಾಖಗೆ ಹೇಳ್ತಾ ಇರ್ತಾಳೆ. ವೈಶಾಖ ಹಾಗೆ ಮಾನ್ಯತೆ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ, ಅಂದರೆ ಚಾರುನ ಮನೆಯಿಂದ ಆಚೆ ಹೇಗೆ ಕರ್ಕೊಂಡು ಬರಬೇಕು ಅನ್ನೋದನ್ನು. ಹಾಗೆ ಇನ್ನೊಂದು ಕಡೆ ಅಜ್ಜಿ ಮತ್ತು ಚಾರು ಇಬ್ಬರು ಕೂಡ ಯೋಚನೆ ಮಾಡ್ತಾ ಇರ್ತಾರೆ, ನಿನ್ನ ಗಂಡ ಯಾಕೆ ಚಾರು ಆ ಥರ ಆಡ್ತಿದ್ದಾನೆ, ಒಂದು ಹೆಣ್ಗಳು ಕಣೆ, ಏನೋ ನಮ್ಮನೆಯವರೇ ಏನೋ ಆಗಿದ್ದಾರೆ ಅನಿಸ್ತಿದೆ ಕಣೆ, ಅದಕ್ಕೆ ಈ ಥರ ಹೇಳ್ತಿದ್ದಾನೆ, ಸೂತ್ಕ ತೆಗಿಬೇಕು ಅದು ಇದು ಅಂತ ಮಾತಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ವೈಶಾಖ ಐಡಿಯಾ ಕೊಡ್ತಾ ಇರ್ತಾಳೆ, ಮಾನ್ಯತೆಗೆ ನೀನು ಬಿಕಾರಿ ಥರ ಆ್ಯಕ್ಟ್ ಮಾಡಬೇಕು, ಆವಾಗ ನಿನ್ನ ಮಗಳು ನಿನ್ನ ಹತ್ರ ಬರ್ತಾಳೆ ಅಂತ. ಹಾಗೆ ನಾಟಕ ಮಾಡಬೇಕು ಅಂತ ವೈಶಾಖ ಹೇಳ್ಕೊಟ್ಟಾಗ ಅದೇ ರೀತಿ ನಾಟಕ ಮಾಡ್ತಾಳೆ ಮಾನ್ಯತಾ. ಇದೇ ಒಳ್ಳೆ ಐಡಿಯಾ ಅಂತ ಹೇಳಿಬಿಟ್ಟು ಚಿಲ್ಟುನ ಸ್ಕೂಲಿಗೆ ಕರ್ಕೊಂಡು ಬಂದು ಬಿಡೋದು, ಆಮೇಲೆ ಚಾರು ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಚಾರು ಹತ್ರ ಒಳ್ಳೆಯವಳ ಥರ ನಾನು ವೈಶಾಖ ಹೇಳ್ದಾಗೆ ಒಳ್ಳೆಯವಳಾಗಬೇಕು ಅಂತ ಅನ್ಕೋತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಕಾರ್ಯ ಮಾಡಬೇಕು ಅಂತ ಬಂದ್ಬಿಟ್ಟು ಮನೆಯವ್ರ ಹತ್ರ ಎಲ್ಲ ಮತ್ತೆ ಬಂದು ರಾಮಾಚಾರಿ ಮಾತಾಡ್ತಾನೆ, ನೀವು ಇಲ್ಲ ಅಂತ ಹೇಳಬಾರ್ದು ಅಪ್ಪ, ಸತ್ತೋಗಿರೋರು ಕಾರ್ಯ ಮಾಡಬೇಕು ಅನಿಸ್ತಿದೆ, ನೀವಿಲ್ಲ ಅಂತ ಹೇಳಬಾರ್ದು ಅಂದಾಗ ಮತ್ತೆ ಎಲ್ಲರಿಗೂ ಕನ್ಫ್ಯೂಷನ್ ಆಗುತ್ತೆ ಮನೆಯಲ್ಲಿ. ಹಾಗೆ ಅದೇ ಸತ್ತೋಗಿದೆಯಲ್ಲ ಮಗು, ಅದರದ್ದು ಕಾರ್ಯ ಮಾಡಬೇಕು, ಎಲ್ಲರೂ ನನಗೆ ಮತ್ತೆ ಮತ್ತೆ ಅದೇ ಪ್ರಶ್ನೆ ಕೇಳಿ ಕಣ್ಣೀರು ಬರೆಸ್ಬೇಡಿ, ದುಃಖನ ಜಾಸ್ತಿ ಮಾಡಿಸ್ಬೇಡಿ ದಯವಿಟ್ಟು ಅಂದ್ಬಿಟ್ಟು ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾನೆ. ನಿನ್ಗೆ ಯಾಕೆ ಬೇರೆಯವರು ಉಸಾಬರಿ ಎಲ್ಲ ಅಂತ ಮನೆಯವ್ರು ಎಷ್ಟೇ ಹೇಳಿದ್ರು ರಾಮಾಚಾರಿ ಕೇಳೋದಿಲ್ಲ, ಮಾಡಲೇಬೇಕು ಅಂತ ಹೇಳಿದಾಗ ಸರಿ ಆಯಿತು ಅಂದ್ಬಿಟ್ಟು ಎಲ್ಲರೂ ಒಪ್ಕೋತಾರೆ. ಹಾಗೆ ಈ ಕಡೆ ಎಲ್ಲ ಮನೆ ಶುದ್ಧಿ ಮಾಡ್ತಾ ಇರ್ತಾರೆ, ಶ್ರುತಿ ಬಟ್ಟೆ ಗಿಟ್ಟೆ ಎಲ್ಲ ಒಣಗಾಕ್ತಾ ಇರ್ತಾಳೆ. ಹಾಗೆ ಅಲ್ಲಿಗೆ ವೈಶಾಖ ಬಂದು ಏನು ನಡೀತಾ ಇದೆ ಇಲ್ಲಿ, ಏನು ಮಾಡ್ತಿದ್ದಾರೆ ಅಂದಾಗ ಅಲ್ಲಿ ಶ್ರುತಿ ಸುಳ್ಳು ಹೇಳ್ತಾಳೆ, ಮೈಲ್ಗೆ ಆಗಿರುತ್ತಲ್ಲ ಅದಕ್ಕೆ, ಅದಕ್ಕೋಸ್ಕರ ಅಣ್ಣ ಮನೆ ಶುದ್ಧಿ ಮಾಡಿ ಅಂತ ಹೇಳಿದ್ದಾನೆ ಅಷ್ಟೇ ಅಂದಾಗ, ನೀನು ಯಾಕೆ ಸುಳ್ಳು ಹೇಳ್ದೆ ಅಂದ್ಬಿಟ್ಟು ಅಲ್ಲಿ ಚಾರು ಶ್ರುತಿನ ಕೇಳಿದಾಗ ಅದಕ್ಕೆ ಟೆನ್ಷನ್ ತೊಗೋಬಾರ್ದಲ್ವ ಈ ಟೈಮಲ್ಲಿ ಅಂತ ಹೇಳಲಿಲ್ಲ, ಏನೂ ಹೇಳಲಿಲ್ಲ ಅತ್ತೆ ಅಂತ ಹೇಳ್ತಾಳೆ. ಹಾಗೆ ಇನ್ನೊಂದು ಕಡೆ ರಾಮಾಚಾರಿ ಬಂದು ಕೂತಿರ್ತಾನೆ, ಅಲ್ಲಿ ಚಾರು ಬಂದ್ಬಿಟ್ಟು ಹೇಳ್ತಾ ಇರ್ತಾಳೆ, ಏನಾಯಿತು ರಾಮಾಚಾರಿ, ಯಾಕೆ ಈ ಥರ ಇದೆಯಾ ನೀನು ಅಂತ ಅಂದ್ಬಿಟ್ಟು ಕೇಳ್ತಾ ಇರ್ತಾಳೆ. ನಿಂದೇನೇ ದುಃಖ ಇದ್ರೂ ನನ್ನ ಹತ್ರ ಹೇಳ್ಕೋ ರಾಮಾಚಾರಿ, ನಾನು ನಿನ್ನ ಅರ್ಧಾಂಗಿ ಅಲ್ವಾ, ನನ್ನ ಕೈಯಲ್ಲಿ ಆದದ್ದು ಸಹಾಯ ನಾನು ಮಾಡ್ತೀನಿ ಅಂದಾಗ ಇಲ್ಲಿ ಕಣ್ಣು ತುಂಬ್ಕೊತಾನೆ ರಾಮಾಚಾರಿ. ಈ ಕಡೆ ಚಾರು ಕಡೆನೇ ನೋಡಿಕೊಂಡು ತುಂಬ ಸಂಕಟ ಪಡ್ತಾ ಇರ್ತಾನೆ. ಇನ್ನೇನು ಹೇಳಬೇಕು ಎಲ್ಲ ಸತ್ಯ ಅನ್ನೋ ಅಷ್ಟರಲ್ಲಿ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ನೆಕ್ಸ್ಟ್ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನೆಕ್ಸ್ಟ್ ಎಪಿಸೋಡಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೊ ಮಚ್.